2ರಿಂದ 3 ಆಲೂಗೆಡ್ಡೆ ಇದ್ದರೆ ಸಾಕು. ಮಕ್ಕಳಿಗೆ ತುಂಬಾ ಇಷ್ಟ ಆಗೋ ಸ್ನ್ಯಾಕ್ಸ್ನ 5 ನಿಮಿಷದಲ್ಲಿ ಮನೇಲೇ ಮಾಡ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಎಲ್ಲ ಹೋದರೆ ಆಲ್ಮೋಸ್ಟ್ ಯಾವಾಗಲೂ ಇದೇ ಸ್ನ್ಯಾಕ್ಸ್ನ ಕೇಳ್ತಿರ್ತಾರೆ. ತುಂಬ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫ್ರೆಂಚ್ ಫ್ರೈನ ಮನೆಯಲ್ಲೇ ಹೇಗೆ ತುಂಬ ಈಸಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಬೋದು. ನಾನಿಲ್ಲಿ 3 ಆಲೂಗೆಡ್ಡೆನ ತಗೊಂಡಿದ್ದೀನಿ. ಆಲೂಗೆಡ್ಡೆ ಸ್ವಲ್ಪ ಉದ್ದ ಇದ್ದರೆ ಚೆನ್ನಾಗಿ ಬರುತ್ತೆ. ಆಲೂಗೆಡ್ಡೆ ಉದ್ದ ಇದ್ದರೆ ಫ್ರೆಂಚ್ ಫ್ರೈ ಸಹ ಉದ್ದ ಬರುತ್ತೆ. ಹೊರಗಡೆ ಸಿಗುವಂಥ ಫ್ರೆಂಚ್ ಫ್ರೈ ಎಲ್ಲ ಸ್ವಲ್ಪ ಉದ್ದ ಇರುತ್ತಲ್ವ, ಸೊ ಹಾಗಾಗಿ ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ. ಮೇಲೆ ಸ್ವಲ್ಪ ಚಿಕ್ಕ ಚಿಕ್ಕ ಕಲ್ಲು ಬರುತ್ತಲ್ವ, ಸೊ ಹಾಗಾಗಿ ಇವಾಗ ಇದನ್ನು ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ ನೀಟಾಗಿ. ಹೊರಗಡೆ ಹೋದ್ರಂತೂ ಮಕ್ಕಳು ಆಲ್ಮೋಸ್ಟ್ ಯಾವಾಗ್ಲೂ ಇದನ್ನೇ ಸ್ನ್ಯಾಕ್ಸ್ನ ಕೇಳ್ತಾ ಇರ್ತಾರೆ. ನಾನು ಆಲ್ರೆಡಿ ಒಂದ್ಸಲ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹೊರಗಡೆ ಯಾವ ರೀತಿ ಸಿಗುತ್ತೆ ಫ್ರೆಂಚ್ ಫ್ರೈ, ಸೇಮ್ ಅದೇ ರೀತಿ ಶೇಪಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ವಾಯ್ಸ್ ಏನಾದರೂ ಚೇಂಜಸ್ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಆಲೂಗೆಡ್ಡೆನೂ ಸಹ ನಾನು ಇದೇ ರೀತಿ ಕಟ್ ಮಾಡಿಕೊಂಡೆ. ಫೈನಲಿ ಇಷ್ಟು ಸಿಕ್ಕಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಶೇಪ್ ಅಂತ. ಸೇಮ್ ಹೊರಗಡೆ ಏನು ಸಿಗುತ್ತೆ ಫ್ರೆಂಚ್ ಫ್ರೈ ಅದೇ ರೀತಿ ಶೇಪ್ ಬಂದಿದೆ. ಸ್ವಲ್ಪ ದಪ್ಪದಾಗಿನೇ ಕಟ್ ಮಾಡ್ಕೊಬೇಕು, ಯಾಕಂದರೆ ನಾವು ಫ್ರೈ ಮಾಡ್ತೀವಲ್ವ, ಫ್ರೈ ಮಾಡಿದಾಗ ಸ್ವಲ್ಪ ಚಿಕ್ಕದಾಗುತ್ತೆ. ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಎಲ್ಲ ನೀರೊಳಗಡೆ ಹಾಕ್ಕೊಬೇಕು. ಹಾಗೆ ಬಿಟ್ಬಿಟ್ರೆ ಕಪ್ಪಗಾಗೋಗ್ಬಿಡುತ್ತೆ. ಸೊ ಹಾಗಾಗಿ ನೀರೊಳಗಡೆ ಹಾಕಿದ್ರೆ ಇನ್ನೂ ಸ್ವಲ್ಪ ಫ್ರೆಶ್ ಆಗಿನೇ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಶೇಪ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಬಾಣಲಿಗೆ 4ರಿಂದ 5 ಗ್ಲಾಸ್ನ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಬೇಕು. ಆಲೂಗೆಡ್ಡೆನ ಕುದಿಯೋ ಟೈಮಲ್ಲಿ ಹಾಕಬೇಕಾಗುತ್ತೆ. ನೋಡಿ ಈ ಹಂತದಲ್ಲಿ ನಾನು ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ನೀರು ಯಾವಾಗಲೂ ಕುದಿಯೋ ಟೈಮಲ್ಲಿ ಹಾಕಿದ್ರೇ ನಮಗೆ ಆಲೂಗೆಡ್ಡೆ ಪರ್ಫೆಕ್ಟಾಗಿ ಬರೋದು. ನಾವು ಫ್ರೆಂಚ್ ಫ್ರೈ ಮಾಡಬೇಕಾದ್ರೆ ಈ ಹದ ಅಂತೂ ಕರೆಕ್ಟಾಗಿರಬೇಕು. ತುಂಬ ಬೆಂದೋಗ್ಬಿಟ್ರಂತೂ ಫ್ರೆಂಚ್ ಫ್ರೈ ಚೆನ್ನಾಗಿ ಬರೋದಿಲ್ಲ. ಒಳ್ಳೆ ಹದದಲ್ಲಿ ಬೇಯಿಸ್ಕೊಬೇಕಾಗುತ್ತೆ. ಒಂದು 2ರಿಂದ 3 ನಿಮಿಷ ಆದರೆ ಸಾಕು. ಆಲೂಗೆಡ್ಡೆನೆಲ್ಲ ಹಾಕ್ಕೊಂಡು ನಾನು ಸ್ವಲ್ಪ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಹಾಕಿದ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಲೂಗೆಡ್ಡೆಗೆ ಎಲ್ಲ ಕಡೆಯೂ ಸಾಲ್ಟ್ ಹಿಡಿಬೇಕಲ್ವ, ಸೊ ಹಾಗಾಗಿ 2 ನಿಮಿಷ ಆಗಿದೆ ನಾನು ಬೇಯಿಸೋಕೆ ಇಟ್ಕೊಂಡು. ನೋಡಿ ಇಷ್ಟು ಬೆಂದಿದೆ. ಇಷ್ಟು ಬೆಂದರೆ ಸಾಕು. ನಮ್ಮದು ಫಿಂಗರಲ್ಲಿ ನೈಲ್ಸು ಹಿಂಗಿಟ್ಟಾಗ ಒಂದು ಅರ್ಧ ಭಾಗ ನೈಲ್ಸ್ ಹೋಗಬೇಕು ಅಷ್ಟೇ, ಆದರೆ ಗಟ್ಟಿನೇ ಇರಬೇಕು. ಅಷ್ಟು ಬೆಂದರೆ ಸಾಕು. ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ನೀರಿಂದ ತೆಗಿತಾ ಇದ್ದೀನಿ. ನೀರನ್ನ ಸೋಸ್ಕೊಂಡು ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ. ಬೇಗ ತೆಗೆದು ಬಿಡಬೇಕು, ಬಿಸಿ ಇರುತ್ತಲ್ವ ನೀರು, ಬೇಗ ಮತ್ತೆ ಆಲೂಗೆಡ್ಡೆ ಬೆಂದೋದಂಗೆ ಆಗಿಬಿಡುತ್ತೆ. ನೀರನ್ನೆಲ್ಲ ಸೋಸ್ಕೊಂಡು ಈ ರೀತಿ ಒಂದು ವೈಟ್ ಬಟ್ಟೆಗೆ, ಈ ಥರ ವೈಟ್ ಬಟ್ಟೆ ಮೇಲೆ ಈ ರೀತಿ ಹಾಕ್ಕೊಬೇಕಾಗುತ್ತೆ. ತುಂಬ ತೆಳುವಾಗಿ ಹಾಕ್ಕೊಬೇಕು. ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು. ಆಲ್ಮೋಸ್ಟು ನೀವು ಸ್ವಲ್ಪ ಕಾಟನ್ ಬಟ್ಟೆನೇ ಯೂಸ್ ಮಾಡಬೇಕು. ಕಾಟನ್ ಬಟ್ಟೆ ಆದರೆ ಸ್ವಲ್ಪ ನೀರು ಬೇಗ ಇರುತ್ತಲ್ವ, ಸೊ ಹಾಗಾಗಿ ನಾನು ಎಲ್ಲದೂ ಇದೇ ರೀತಿ ಹಾಕ್ಕೊಂಡು ಈ ಥರ ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ನಾವು ಒಂದು 1/2 ಅವರ್ ಇದನ್ನು ಗಾಳಿ ಆಡೋಂಥ ಜಾಗಕ್ಕೆ ಹಾಕಿ ಬಿಡಬೇಕು. ಯಾಕಂದರೆ ಇದರಲ್ಲಿ ಸ್ವಲ್ಪನೂ ನೀರಿನ ಅಂಶ ಇಲ್ಲದೆ ಎಲ್ಲ ಫುಲ್ಲು ಡ್ರೈ ಆಗಬೇಕು. ಅಲ್ಲಿ ತನಕ ನಾವು ಡ್ರೈ ಮಾಡ್ಕೊಬೇಕಾಗುತ್ತೆ. ಒಂದು 30 ಮಿನಿಟ್ಸ್ ಆದರೆ ಸಾಕಾಗುತ್ತೆ ಡ್ರೈ ಆಗೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. 1/2 ಅವರ್ ಆದಮೇಲೆ ನೋಡಿ ಸ್ವಲ್ಪನೂ ನೀರಿನ ಅಂಶ ಇಲ್ಲದೆ ಎಷ್ಟು ನೀಟಾಗಿ ಡ್ರೈ ಆಗಿದೆ ಅಂತ. ಈ ರೀತಿ ಆಗಬೇಕು. ಯಾಕಂದರೆ ನಾವು ಕಾರ್ನ್ಫ್ಲವರ್ ಹಾಕ್ತೀವಲ್ವ, ಆ ಟೈಮಲ್ಲಿ ನೀರು ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಹಾಕಿದ್ದಾದಮೇಲೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾವು ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಅಷ್ಟರಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಎಣ್ಣೆನ ಬಾಣಲಿನಲ್ಲಿ ಹಾಕ್ಬಿಟ್ಟು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಆಲೂಗೆಡ್ಡೆಲಿ ನೀರಿನ ಅಂಶ ಇದ್ದರೆ ನಾವು ಈ ರೀತಿ ಕಾರ್ನ್ಫ್ಲವರ್ ಹಾಕ್ತೀವಲ್ವ, ಈ ಟೈಮಲ್ಲಿ ಫುಲ್ಲು ನೀರಾಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳಿದ್ದು ಸ್ವಲ್ಪನೂ ನೀರಿಲ್ಲದೆ ಇರೋ ಥರ ಡ್ರೈ ಮಾಡ್ಕೋಬೇಕು ಅಂತ. ನಾನಿಲ್ಲಿ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್ನ ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಕಾರ್ನ್
ಕಾರ್ನ್ಫ್ಲವರ್ ಅಷ್ಟೇ ಹಾಕಿರೋದು ನಾನು. ಸಾಲ್ಟು ಸೇರಿಸ್ಕೊಂಡಿಲ್ಲ, ಏನೂ ಇಲ್ಲ. ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಆಲೂಗೆಡ್ಡೆ ಸ್ವಲ್ಪ ಬೆಂದಿರುತ್ತಲ್ವ, ಕಟ್ಟಾಗೋಗ್ಬಿಡುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಬೇಕಾದ್ರೆ ಸ್ವಲ್ಪನೂ ಸಹ ನೀರನ್ನ ಸೇರಿಸ್ಕೊಬಾರ್ದು. ಆಲೂಗೆಡ್ಡೆನಲ್ಲಿ ಲೈಟಾಗಿ ನೀರಿನ ಅಂಶ ಇರುತ್ತಲ್ವ, ಸೊ ಹಾಗಾಗಿ ಅದೇ ಸಾಕಾಗುತ್ತೆ. ಫೈನಲಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಇದನ್ನು ಇವಾಗ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಡೋಣ. ಎಣ್ಣೆನೂ ಸಹ ತುಂಬ ಚೆನ್ನಾಗಿ ಕಾದಿದೆ. ಇದಕ್ಕಿವಾಗ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಒಟ್ಟಿಗೆ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಮುದ್ದೆ ಥರ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅರ್ಧದಷ್ಟು ಫ್ರೈ ಆದರೆ ಸಾಕು. ಆಮೇಲೆ ಎತ್ತಿಟ್ಕೊಂಡು ಇದನ್ನು ಇನ್ನೊಂದ್ಸಲ ಫ್ರೈ ಮಾಡ್ಕೋತೀನಿ. ಫಸ್ಟ್ ಟೈಮು ಫ್ರೈ ಮಾಡ್ಕೋಬೇಕಾದ್ರೆ ನೀವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈನ ಮಾಡ್ಕೋಬೋದು. ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಸೊ ಹಂಗಾಗಿ ಸ್ವಲ್ಪ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಫ್ರೈನ ಮಾಡ್ಕೊಳ್ಳಿ. ಸಂಜೆ ಟೈಮಲ್ಲಿ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಸ್ವಲ್ಪ ಖುಷಿಯಿಂದ ತಿಂತಾರೆ. ಮತ್ತು ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ. ಇದು ಇವಾಗ ಒಂದು ಅರ್ಧದಷ್ಟು ಫ್ರೈ ಆಗಿದೆ. ಅರ್ಧದಷ್ಟು ಆದರೆ ಸಾಕು ಫಸ್ಟ್ ಟೈಮು. ಇದನ್ನು ಇವಾಗ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಇನ್ನೂ ಒಂದು ಟೈಮು ಫ್ರೈ ಮಾಡ್ಕೋತೀನಿ. ಎಲ್ಲದನ್ನು ನೋಡಿ ನಾನು ಇದೇ ರೀತಿ ಫ್ರೈ ಮಾಡಿಕೊಂಡೆ. ಇಷ್ಟ ಆಗಿದೆ. ಕಟ್ ಮಾಡ್ಕೊಬೇಕಾದ್ರೆ ನೋಡಿ ಎಷ್ಟು ದೊಡ್ಡದಿತ್ತು, ಫ್ರೈ ಆದಮೇಲೆ ಎಷ್ಟು ಚಿಕ್ಕದಾಗಿದೆ ಅಂತ. ಇವಾಗ ಇದನ್ನು ಇನ್ನೂ ಒಂದು ಟೈಮು ಫ್ರೈ ಮಾಡ್ಕೊಳ್ಳೋಣ. ಇದೊಂದು 10 ನಿಮಿಷ ಕೂಲ್ ಆದಮೇಲೆ ಸೆಕೆಂಡ್ ಟೈಮು ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೇಮ್ ಅದೇ ಆಯಿಲು ಮತ್ತು ಆಯಿಲ್ನ ಬಿಸಿಗಿಟ್ಬಿಟ್ಟು ಇದನ್ನು ಸೆಕೆಂಡ್ ಟೈಮು ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಈ ರೀತಿನ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಸೆಕೆಂಡ್ ಟೈಮು ಸಹ. ಈ ಟೈಮಲ್ಲಿ ನೀವು ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು. ಸೆಕೆಂಡ್ ಟೈಮು ಫ್ರೈ ಮಾಡ್ಕೋಬೇಕಾದ್ರೆ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು ಸೆಕೆಂಡ್ ಟೈಮಲ್ಲಿ. ಇಲ್ಲ ಅಂತಂದರೆ ಒಂದು ಸೈಡು ಬೆಂದ್ಬಿಟ್ಟು ಇನ್ನೊಂದು ಸೈಡು ಬೆಂದಿರಲ್ಲ. ಸೊ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. 2ರಿಂದ 3 ನಿಮಿಷದೊಳಗಡೆ ಇದನ್ನು ಸಹ ಫ್ರೈ ಆಗೋಗ್ಬಿಡುತ್ತೆ. ಸ್ವಲ್ಪ ಕಲರ್ ನೋಡಿ ಈ ರೀತಿ ಚೇಂಜ್ ಆಗ್ತಾ ಇರುತ್ತೆ. ಸ್ವಲ್ಪ ಡಾರ್ಕ್ ಗೋಲ್ಡ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. 2ರಿಂದ 3 ಆಲೂಗೆಡ್ಡೆ ಇದ್ದರೆ ಸಾಕು. ಆರಾಮಾಗಿ ಮಕ್ಕಳಿಗೆ ಇಷ್ಟ ಆಗೋಂಗೆ ದೊಡ್ಡವ್ರಿಗೂ ಇಷ್ಟ ಆಗೋ ಥರ ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು. ಈ ರೀತಿ ಕಲರ್ ಬಂದರೆ ಸಾಕು. ಇವಾಗ ಇದು ಬೆಂದಿದೆ. ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಸೆಕೆಂಡ್ ಟೈಮು ಸಹ ಹಾಕ್ಕೊಂಡೆ. 1 ನಿಮಿಷ ಸೆಕೆಂಡ್ ಟೈಮ್ ಹಾಕ್ಕೊಂಡಿದ್ದು ಫ್ರೈ ಆಗಿದ ತಕ್ಷಣ ಗ್ಯಾಸ್ ಬೇರೆ ಖಾಲಿ ಆಗೋಯಿತು. ಫಿಲ್ ಮಾಡಿದ ಗ್ಯಾಸು ಮನೇಲಿ ಇದ್ದಿದ್ದರಿಂದ ಮತ್ತೆ ಅದನ್ನು ಚೇಂಜ್ ಮಾಡಿಕೊಂಡು ಹೊಸ ಗ್ಯಾಸ್ನ ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಫ್ರೈ ಮಾಡ್ಕೊಂಡಿದ್ದಾಯಿತು. ಫೈನಲಾಗಿ ಇಷ್ಟು ಆಗಿದೆ. ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ಸೌಂಡ್ನ ಕೇಳಿಸ್ಕೊಳ್ಳಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಕ್ರಿಸ್ಪಿಯಾಗಿ ಬಂದರೆ ಮಾತ್ರ ಈ ರೀತಿ ಸೌಂಡ್ ಬರೋದು. ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ನು ಸಹ ಹಾಕ್ಕೊತಾ ಇದ್ದೀನಿ. ನಿಮಗೆ ಚಿಲ್ಲಿ ಪೌಡ್ರು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಸಾಲ್ಟ್ನ ಹಾಕ್ಕೊಳ್ಳಿ. ಎಲ್ಲ ಹಾಕಿದ್ದಾದಮೇಲೆ ನಿಧಾನಕ್ಕೆ ಒಂದ್ಸಲ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆ ಹಿಡಿಬೇಕಲ್ವ. ಸೊ ಹಾಗಾಗಿ ನೋಡಿ ಫೈನಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಜವಾಗ್ಲೂ ಮನೆಯಲ್ಲೇ ಆರಾಮ್ಸೆ ಇದನ್ನು ಮಾಡಿಕೊಂಡು ತಿನ್ಬೋದು. ಹೊರಗಡೆ ಹೋಗಿ ತಿಂದು ಹೆಲ್ತ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ಹೊರಗಡೆ ಹೋಗಿ ನಾವೇನು ತಿಂತೀವಿ ಸೇಮ್ ಅದೇ ಥರನೇ ಬಂದಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದ್ರ ಜೊತೆ ನಾನು ಟೊಮೊಟೊ ಸಾಸ್ನ ಕಾಂಬಿನೇಷನ್ ಆಗಿ ತಗೊಂಡು ಫೈನಲಾಗಿ ಸರ್ವ್ ಮಾಡಿಕೊಂಡು ಮಗಳಿಗೂ ಸಹ ಕೊಟ್ಟೆ. ಅವಳಂತೂ ತುಂಬಾ ಖುಷಿಪಟ್ಟು ತಿಂದಳು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.